ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಚದುರಂಗ ಈ ಜೀವನ. ಬಹಳ ದಿನಗಳಿಂದ ಅವನು ತನ್ನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ಮೌರ್ಯ. ಬಹಳ ಯೋಚನೆ ನಡೆಸಿದ್ದ ಅವನು. ಅದಕ್ಕಾಗಿ ಅವನು ಒಂದು ಇಂಟರ್ವ್ಯೂ ಮಾಡುವವನಿದ್ದ. ಅದರಲ್ಲೂ ಅದು ಕಂಪನಿಯ GM ಹುದ್ದೆಗಾಗಿ ಆಯ್ಕೆ ನಡೆಸಿದ್ದ. ಅದಕ್ಕಾಗಿ ಎಮಿನೆಂಟ್ ಫಿಟ್ ಪರ್ಸನ್ ಬೇಕಾಗಿತ್ತು. ಬಹಳ ಇಂಟರ್ವ್ಯೂ ನಡೆಸಿದ್ದ ಇದುವರೆಗೂ. ಆದರೆ ಯಾರೂ ಅಂತಹ ಒಳ್ಳೆಯ ಕ್ಯಾಂಡಿಡೇಟ್ ಅವನಿಗೆ ಸಿಕ್ಕಿರಲಿಲ್ಲ. ಇಂದಾದರೂ ಸಿಕ್ಕುವಂತಾಗಲಿ ಎಂದುಕೊಂಡಿದ್ದ ಅವನು. ಅದಕ್ಕಾಗಿ ಬಹಳ ಬೇಗ ಆಫೀಸ್ಗೆ ಬಂದಿದ್ದ ಮೌರ್ಯ. ಸರಿಸುಮಾರು 10 ಗಂಟೆಯಿಂದ ಅವನು ಇಂಟರ್ವ್ಯೂ ಆರಂಭಿಸಿದ. ಅವನ PA ಸರಳ, ಸರ್ ಕ್ಯಾಂಡಿಡೇಟ್ ಕಳಿಸಲೇ ಸರ್ ಎಂದಳು. ಎಸ್ ಕಳಿಸಿ ಎಂದ ಮೌರ್ಯ. ಸರಿ ಸರ್ ಎಂದು ಹೇಳಿ ಹೋದಳು ಸರಳ. ಇಂಟರ್ವ್ಯೂ ಆರಂಭಿಸಿದ ಮೌರ್ಯ ಸುಮಾರು 30 ಜನರನ್ನು ಇಂಟರ್ವ್ಯೂ ಮಾಡಿದ್ದ. ಆದರೂ ಅವನಿಗೆ ತೃಪ್ತಿಯಾಗುವಂತಹ ಒಂದೇ ಒಂದು ವ್ಯಕ್ತಿ ಅಲ್ಲಿಯವರೆಗೆ ಸಿಕ್ಕಿರಲಿಲ್ಲ. ಸ್ವಲ್ಪ ಹತಾಶನಾದ ಅವನು. ನಂತರ ಸರಳಾಗೆ ಫೋನ್ ಮಾಡಿ, ಇನ್ನೂ ಎಷ್ಟು ಜನ ಇದ್ದಾರೆ ಇಂಟರ್ವ್ಯೂಗೆ ಎಂದ. ಸರ್ ಇನ್ನು 4 ಜನ ಇದ್ದಾರೆ ಸರ್ ಎಂದಳು. ಸರಿ 4 ಜನರನ್ನು ಒಟ್ಟಿಗೆ ಕಳಿಸಿ ಎಂದ ಮೌರ್ಯ. ಯಾರೂ ಸೆಲೆಕ್ಟ್ ಆಗದಿದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಟೈಮ್ ಆದರೂ ಉಳಿಯುತ್ತೆ ಅಂದುಕೊಂಡ ಅವನು. ಎಲ್ಲದಕ್ಕಿಂತಲೂ ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿತ್ತವನಿಗೆ. 4 ಒಟ್ಟಿಗೆ ಅವನ ಕ್ಯಾಬಿನ್ ಒಳಗೆ ಬಂದರು. ಕೂತ್ಕೊಳ್ಳಿ ಎಂದ. ಥ್ಯಾಂಕ್ಸ್ ಸರ್ ಎಂದು ಕೂತರು ಅವರೆಲ್ಲ. ನಂತರ ಅವನು ಒಂದು ಪ್ರಶ್ನೆ ಕೇಳಿದ ಅವರಿಗೆ. ಚದುರಂಗ ಈ ಜೀವನ ಅಂದರೆ ಚದುರಂಗದ ಆಟಕ್ಕೆ ಜೀವನವನ್ನು ಅನುಭವಸ್ಥರು ಹೋಲಿಸಿದ್ದಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಚದುರಂಗದ ಆಟ ಆಡಲು ಮುಖ್ಯವಾಗಿ ಏನು ಬೇಕು ಎಂದ. 4 ಬಹಳ ತಲೆ ಕೆಡಿಸಿಕೊಂಡರು ಉತ್ತರ ಕೊಡಲು. ಒಬ್ಬ ಹೇಳಿದ, ಆಟದ ಬಗ್ಗೆ ಚೆನ್ನಾಗಿ ತಿಳಿದಿರಬೇಕು ಎಂದು. ಇನ್ನೊಬ್ಬ ಹೇಳಿದ, ಆಟದ ನಿಯಮಗಳ ಜೊತೆಯಲ್ಲಿ ಆಡಿದ ಅನುಭವ ಕೂಡ ಇರಬೇಕು ಅಂತ. ಇನ್ನೊಬ್ಬ ಹೇಳಿದ, ಎದುರಾಳಿಯ ನಡೆಗಳನ್ನು ಅರಿತು ಆಟ ಆಡಬೇಕು ಎಂದ. ಕಡೆಯದಾಗಿ ಉಳಿದಿದ್ದು ಅವಳು ಹೇಳಿದಳು, ಸರ್ ನೀವು ಕೇಳಿದ ಪ್ರಶ್ನೆಗೆ ನನಗೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಬಾಬಿ ಫಿಶರ್ನ ನೆನಪಾಯಿತು ಸರ್ ಎಂದಳು. ಅವಳ ಮಾತಿನಲ್ಲಿ ಆಸಕ್ತಿ ತೋರಿಸಿದ ಮೌರ್ಯ, ಏನು ಹೇಳಿ ಅದು ಎಂದ. ಒಮ್ಮೆ ಒಬ್ಬ ಚೆಸ್ ಪ್ಲೇಯರ್ ತಾನು ಹಲವಾರು ಮಕ್ಕಳನ್ನು ಚದುರಂಗದ ಆಟದ ಮುಂದೆ ಕೂರಿಸಿದ. ಎಲ್ಲರೂ ಬಹಳ ಜಾಣರೇ ಆ ಆಟದಲ್ಲಿ. ಅವರೆಲ್ಲರೂ ತಮ್ಮ ತಮ್ಮ ಆಟ ಆಡುತ್ತಿದ್ದರು. ಇವನು ಮಾತ್ರ ಅಷ್ಟೂ ಜನರೊಂದಿಗೆ ಅವನೊಬ್ಬನೇ ಆಡುತ್ತಿದ್ದ. ಎಲ್ಲರ ಟೇಬಲ್ ಮುಂದಿನಿಂದ ಬೇಗ ಬೇಗನೆ ಆಟ ಆಡಿ ಮುಂದೆ ಹೋಗುತ್ತಿದ್ದ ಅವನು ಒಂದು ಹುಡುಗನ ಟೇಬಲ್ಗೆ ಬಂದಾಗ ಸ್ವಲ್ಪ ಸಮಯ ನಿಂತು ಯೋಚಿಸಿ ಆಟವನ್ನು ಆಡುತ್ತಿದ್ದ ಅವನು. ಪ್ರತಿ ಬಾರಿ ಇದೇ ಮುಂದುವರೆದಾಗ ಆ ಆಟಗಾರ ಅಚ್ಚರಿಯಿಂದ ಆ ಹುಡುಗನ ಕಡೆಗೆ ನೋಡಿದ್ದ. ನಂತರ ತನ್ನ ನಡೆಯನ್ನು ನಡೆಸಿದ. ಅದನ್ನು ನೋಡಿದ ಆ ಹುಡುಗ, ಇನ್ನು ನೀವು 18 ನಡೆಯಲ್ಲಿ ಚೆಕ್ಮೇಟ್ ಆಗುವಿರಿ ಎಂದ. ಆ ಮಾತು ಕೇಳಿ ಆ ಆಟಗಾರ ಮತ್ತೊಂದು ಬಾರಿ ಅಚ್ಚರಿಗೊಂಡಿದ್ದ. ಏಕೆಂದರೆ ಆ ಹುಡುಗ ತನ್ನ ಎದುರಾಳಿಗೆ ತನ್ನ ಇಷ್ಟದಂತೆ ಆಡುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದ. ಆ ಅನುಭವಿ ಆಟಗಾರ ಕೂಡ ಅವನ ಜಾಣದಲ್ಲಿ ಸುಲಭವಾಗಿ ಬಿದ್ದಿದ್ದ. ನೋಡಿದರೆ ಅವನ ಕಾಯಿಗಳು ಬೋರ್ಡ್ ತುಂಬ ಇವೆ, ಅವನದ್ದು ಕೆಲವು. ಆಗ ಆ ಹುಡುಗ ಆ ಆಟಗಾರನಿಗೆ ಒಂದು ಮಾತು ಹೇಳಿದ. ಚದುರಂಗದ ಆಟದಲ್ಲಿ ಬೋರ್ಡ್ನ ಮೇಲೆ ಇರುವ ಕಾಯಿಗಳ ಮೊತ್ತ ಮುಖ್ಯವಲ್ಲ, ಆಟಗಾರನ ಬುದ್ಧಿವಂತಿಕೆಯೇ ಮೂಲ ಬಂಡವಾಳ ಅಂತ. ಅದನ್ನು ಕೇಳಿಸಿಕೊಂಡ ಆ ಆಟಗಾರನ ಕೆನ್ನೆಗೆ ಬಿಸಿ ಹೊಡೆದಂತಾಯಿತು. ಆ ಆಟ ಆಡಿದ ಬುದ್ಧಿವಂತ ಹುಡುಗನೇ ಮುಂದೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದ. ಅವನ ಹೆಸರೇ ಬಾಬಿ ಫಿಶರ್ ಸರ್. ನಾವು ಗಮನಿಸಿ ನೋಡಿದರೆ ಜೀವನದ ಪ್ರತಿ ಹೆಜ್ಜೆಯೂ ಭಗವಂತ ಆಡಿಸುವ ಆಟ ಅಂತ ನನ್ನ ಅಪ್ಪ ಹೇಳುತ್ತಾರೆ. ಅದರ ಮೇಲೆ ಎಲ್ಲೆಲ್ಲೂ ನಾವು ಜಾಗರೂಕತೆಯಿಂದ, ಬುದ್ಧಿವಂತಿಕೆ ಹಾಗೂ ಚತುರತೆಯಿಂದ ನಡೆಯಬೇಕು ಸರ್ ಎಂದಳು. ಅವಳ ಮಾತು ಕೇಳಿ ಮೌರ್ಯ ಫುಲ್ ಖುಷ್ ಆಗೋದ. ನೀವೆಲ್ಲರೂ ಹೊರಗೆ ಕೂತಿರಿ ಎಂದು ಕಳಿಸಿದ. ನಂತರ ಸರಳಾಗೆ ಬರ ಹೇಳಿದ. ಆ ಹುಡುಗಿ ಯಾರು ಎಂದ. ತನ್ನ ಟ್ಯಾಬ್ ಓಪನ್ ಮಾಡಿ ಆ ಹುಡುಗಿಯ ರೆಸ್ಯೂಮ್ ನೋಡಿದಳು. ಸರ್ ಆ ಹುಡುಗಿಯ ಹೆಸರು ಸಮನ್ವಿ ಸರ್, MBA ಮಾಡಿದ್ದಾರೆ ಎಂದಳು. ಸರಿ, ಆ ಹುಡುಗಿ ಸಮನ್ವಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿ, ಬಾಕಿಯವರನ್ನು ಕಳಿಸಿಬಿಡಿ ಎಂದವನು. ಆ ಸಮನ್ವಿನ ಒಳಗೆ ಕಳಿಸಿ, ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲಿಗೆ ತನ್ನಿ ಎಂದ ಮೌರ್ಯ. ಓಕೆ ಸರ್ ಎಂದಳು. ಸ್ವಲ್ಪ ಹೊತ್ತಿನ ನಂತರ ಮೇ ಐ ಕಮಿನ್ ಸರ್ ಎಂದಳು ಸಮನ್ವಿ. ಎಸ್ ಪ್ಲೀಸ್ ಎಂದ. ಬಂದವಳಿಗೆ ಕೂರಲು ಹೇಳಿದ ಮೌರ್ಯ. ಅಷ್ಟರಲ್ಲಿ ಸರಳ
ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿ ತಂದಳು. ಸರ್ ಎಂದು ಕೊಟ್ಟು ಹೋದಳು. ಅದನ್ನು ಒಮ್ಮೆ ನೋಡಿದ ಮೌರ್ಯ, ಸೊ ಮಿಸ್ ಸಮನ್ವಿ, ನೀವು ಈ ಕ್ಷಣದಿಂದಲೇ ನಮ್ಮ ಈ ವೈಬ್ಸ್ ಕಂಪ್ಯೂಟರ್ ಸೊಲ್ಯೂಷನ್ಸ್ನ GM ಆಗಿ ಆಯ್ಕೆ ಆಗಿದ್ದೀರಿ ಎಂದ. ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು ಸಮನ್ವಿ. ಕಂಗ್ರ್ಯಾಚುಲೇಷನ್ಸ್ ಸಮನ್ವಿ ಎಂದ. ನೀವು ಯಾವಾಗಿನಿಂದ ಜಾಯಿನ್ ಆಗುವಿರಿ ಎಂದ. ಈ ಕ್ಷಣದಿಂದಲೇ ಸರ್ ಎಂದಳು. ಅವಳ ಉತ್ಸಾಹ ಅವನ ಮನ ಸೆಳೆದಿತ್ತು. ಗುಡ್ ಎಂದವನು ಫೋನ್ ಮಾಡಿದ. ಸರಳ ಕಮಿನ್ ಎಂದ. ಎಸ್ ಸರ್ ಎಂದವಳು ಬಂದಾಗ ಇವರಿಗೆ ಅವರ ಕ್ಯಾಬಿನ್ ತೋರಿಸಿ ಆಮೇಲೆ ನಮ್ಮ ಕಂಪನಿಯ ಪರಿಚಯ ಮಾಡಿಕೊಡಿ ಹಾಗೂ ಕಂಪನಿಯ ಸ್ಟಾಫ್ ಪರಿಚಯ ಮಾಡಿಕೊಡಿ ಎಂದ. ಸರ್ ನೀವು ಏನೂ ಅಂದುಕೊಳ್ಳದಿದ್ದರೆ ಒಂದು ಮಾತು ಸರ್ ಎಂದಳು. ಹೇಳಿ ಸಮನ್ವಿ ಎಂದ. ಸರ್ ಕಂಪನಿಯ ಪರಿಚಯ ಈಗ ಮಾಡಿಕೊಳ್ಳುತ್ತೀನಿ. ಕೆಲಸ ಆರಂಭಿಸಲು ಅದು ಆಗುತ್ತಾ? ಹಾಗಾಗಿ ಸ್ಟಾಫ್ನ ನಿಧಾನವಾಗಿ ಪರಿಚಯ ಮಾಡಿಕೊಳ್ಳುತ್ತೀನಿ ಸರ್. ಇಲ್ಲೇ ಇರುವೆನಲ್ಲ, ಪರಿಚಯ ಕ್ರಮೇಣ ಆಗುತ್ತಾರೆ ಎಂದಳು. ಮತ್ತೊಂದು ಬಾರಿ ಅವಳು ಬಹಳ ಮೆಚ್ಚುಗೆ ಆದಳು ಮೌರ್ಯಗೆ. ಸರಿ, ಹಾಗೆ ಮಾಡಿ ಎಂದ ಅವನು. ತನ್ನ ಕೆಲಸ ಆರಂಭಿಸಿದ್ದಳು ಸಮನ್ವಿ. ಅವಳು ಕೆಲಸಕ್ಕೆ ಸೇರಿ 1.5 ತಿಂಗಳಾಗಿತ್ತು. ಒಂದು ದಿನ ಮೌರ್ಯ ಮೀಟಿಂಗ್ಗೆ ಕರೆದಿದ್ದ, ಅಬೌಟ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್. ಆಗ ಸುಮಾರು ಹೊತ್ತು ಮೀಟಿಂಗ್ ನಡೆದ ನಂತರ ಮುಗಿಸಿದ್ದ ಅವನು. ಎಲ್ಲರೂ ಹೋದರೂ ಕೂಡ ಸಮನ್ವಿ ಮಾತ್ರ ಏನೋ ಯೋಚಿಸುತ್ತಾ ಕೂತಿದ್ದಳು. ಆಗ ಮೌರ್ಯ, ಸಮನ್ವಿ ಏನಾಯಿತು ಎಂದ. ಸರ್ ನನ್ನದು ಕೆಲವು ಆಲೋಚನೆಗಳು ಇತ್ತು ಎಂದಳು. ಆಗ ಮೌರ್ಯ, ಏನು ಹೇಳು ಎಂದ. ಸರ್ ಈಗ ಎಕ್ಸ್ಪ್ಯಾನ್ಷನ್ ಆಲೋಚನೆ ಸ್ವಲ್ಪ ದಿನಗಳ ಮಟ್ಟಿಗೆ ಬದಿಗಿಟ್ಟು ನಾನು ಹೇಳುವುದು ಕೇಳಿ ಸರ್ ಎಂದಳು. ಹ್ಞೂ ಹೇಳು ಎಂದ. ಸರ್ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಆಗಿರುವಂತಹ ಇಂಜಿನಿಯರ್ಗಳ ಟೀಮ್ ಇದೆ. ಅವರ ಎಫಿಷಿಯನ್ಸಿಗೆ ತಕ್ಕಂತಹ ಪ್ರಾಜೆಕ್ಟ್ಗಳು ಅವರಿಗೆ ಸಿಕ್ಕರೆ ಕಂಪನಿಯ ಹೆಸರು ಮಾರ್ಕೆಟ್ನಲ್ಲಿ ಸಂಚಲನವನ್ನುಂಟು ಮಾಡುತ್ತದೆ. ಅದರಿಂದ ಕಂಪನಿಗೆ ಒಳ್ಳೆಯ ಹೆಸರು ಬರುತ್ತದೆ. ಹೊಸ ಹೊಸ ಪ್ರಾಜೆಕ್ಟ್ಗಳು ನಮಗೆ ಸಿಗಲು ಶುರುವಾಗುತ್ತದೆ. ನಮ್ಮ ಕಾರ್ಯದಕ್ಷತೆ ಹೆಚ್ಚಾದಂತೆ ಅವರುಗಳೇ ಬರುತ್ತಾರೆ ನಮ್ಮ ಕಂಪನಿಯೊಂದಿಗೆ ಟೈಅಪ್ ಆಗಲು. ನಾವಾಗೇ ಹೋದಾಗ ಸಿಗುವ ಬೆಲೆ ಕಡಿಮೆ, ಅವರೇ ಬಂದಾಗ ಗೌರವವೂ ಹೆಚ್ಚು, ಆದಾಯವೂ ಹೆಚ್ಚು ಎಂದಳು. ಅವಳ ಪ್ರತಿ ಮಾತು ಶ್ರದ್ಧೆಯಿಂದ ಕೇಳಿಸಿಕೊಂಡಿದ್ದ ಮೌರ್ಯ. ಅವಳ ಮಾತಿಗೆ ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿದ. ನೀನು ಹೇಳಿದ್ದು ಪರ್ಫೆಕ್ಟ್, ಹಾಗೆ ಮಾಡೋಣ. ಇವತ್ತಿನಿಂದಲೇ ಆರಂಭವಾಗಲಿ ಕೆಲಸ ಎಂದ. ಓಕೆ ಸರ್ ಎಂದು ಹೋದಳು ಸಮನ್ವಿ. ಅವಳು ಅಂದಂತೆ ನಿರಂತರವಾಗಿ ಅವಳ ಪ್ರಯತ್ನ ಫಲ ಕೊಡತೊಡಗಿತ್ತು. ಒಳ್ಳೊಳ್ಳೆ ಪ್ರಾಜೆಕ್ಟ್ ಹಿಡಿದಿದ್ದಳು ಕಂಪನಿಗೆ. ಅದರಿಂದ ಕಂಪನಿಯ ಪ್ರತಿ ಎಂಪ್ಲಾಯಿ ಹಗಲಿರಲು ದುಡಿಯುವಂತಾಗಿತ್ತು. ಎಲ್ಲ ಪ್ರಾಜೆಕ್ಟ್ಗಳನ್ನು ಡೆಡ್ಲೈನ್ಗೆ ಮೊದಲೇ ಕಂಪ್ಲೀಟ್ ಮಾಡಿಕೊಡುತ್ತಿದ್ದರು. ಜೊತೆಯಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ಗೆ ಅನುಗುಣವಾಗಿ ಪ್ರಾಜೆಕ್ಟ್ಗಳು ತಯಾರಾಗತೊಡಗಿದ್ದವು. ಇದರಿಂದ ತೃಪ್ತಿಯಾದ ಕಸ್ಟಮರ್ಗಳು ಅವರೇ ಇವರ ಬಗ್ಗೆ ಪ್ರಚಾರ ಮಾಡಿ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳು ಬಂದಿದ್ದವು. ಪ್ರತಿ ಪ್ರಾಜೆಕ್ಟ್ ಅವರನ್ನು ಸಫಲತೆಯ ಒಂದೊಂದೇ ಮೆಟ್ಟಿಲು ಏರಿಸತೊಡಗಿತ್ತು. ಜೊತೆಯಲ್ಲಿ ಕಂಪನಿಗೆ ಲಾಭವೂ ಅಧಿಕವಾಗಿ. ಮೌರ್ಯ ಸಮನ್ವಿಳ ಸಲಹೆಯಿಂದ ಬೋನಸ್ ಕೊಟ್ಟಿದ್ದ. ಅಲ್ಲದೆ ಎಲ್ಲರ ಸ್ಯಾಲರಿಯನ್ನು ಹೈಕ್ ಮಾಡಿದ್ದ. ಇದರಿಂದ ಎಲ್ಲರೂ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ದುಡಿಯತೊಡಗಿದ್ದರು. ಮೌರ್ಯ ಅಂತೂ ಸಮನ್ವಿ ಹೇಳಿದರೆ ಮುಗಿಯಿತು, ತಕ್ಷಣ ಎಸ್ ಎನ್ನುತ್ತಿದ್ದ. ಅವಳ ಮಾತು ಎಲ್ಲಿಯವರೆಗೆ ಕೇಳುತ್ತಿದ್ದ ಎಂದರೆ, ಸಮನ್ವಿ ಈಗ ಕಂಪನಿಯ GM ಕೆಲಸ ಜೊತೆಯಲ್ಲಿ ಅವನ ಮನೆಯಲ್ಲೂ ಕೂಡ ಅವನಿಗೆ ಸಹಾಯ ಮಾಡುತ್ತಿದ್ದಳು. ಅವನಿಗೆ ಬಟ್ಟೆಯನ್ನು ಶಾಪಿಂಗಿಂದ ಹಿಡಿದು ಎಲ್ಲವೂ ಮಾಡುತ್ತಿದ್ದಳು. ಮನೆಯಲ್ಲಿ ಅವನ ತಂದೆ ತಾಯಿಗಳು ಕೂಡ ಸಮನ್ವಿಳ ಹೆಲ್ಪ್ ಪಡೆಯುತ್ತಿದ್ದರು. ಅವನು ಅಂದು ಯಾವುದೋ ಕಾನ್ಫರೆನ್ಸ್ಗೆ ಹೋಗಬೇಕಿತ್ತು. ಮನೆಯಲ್ಲಿ ಇದ್ದವನು ಅವಳಿಗೆ ಕಾಲ್ ಮಾಡಿದ. ಸಮನ್ವಿ, ಇವತ್ತಿನ ಕಾನ್ಫರೆನ್ಸ್ಗೆ ಸೂಟ್ ಎಂದ. ಸರ್, ಒಂದು ಕೆಲಸ ಮಾಡಿ ಸರ್, ವೈಟ್ ಆ್ಯಂಡ್ ವೈಟ್ಗೆ ಆರೆಂಜ್ ಶರ್ಟ್ ಮತ್ತೆ ವೈಟ್ ಟೈ ಹಾಕಿಕೊಳ್ಳಿ, ತುಂಬ ಕೂಲಾಗಿರುತ್ತೆ ಎಂದಳು. ಓಕೆ ಸಮನ್ವಿ ಎಂದ. ನಂತರ ಅವನು ಮೀಟಿಂಗ್ಗೆ ಹೋದ, ಸರಳಳ ಜೊತೆಯಲ್ಲಿ. ಅವನಿಗೆ ಯಾವುದೋ ಪಾಯಿಂಟ್ನಲ್ಲಿ ಡೌಟ್ ಬಂದು ಸರಳನ ಕೇಳಿದ. ಅವಳು ನನಗೆ ಗೊತ್ತಿಲ್ಲ ಸರ್ ಎಂದಳು. ತಕ್ಷಣ ಫೋನ್ ಮಾಡಿ ಸಮನ್ವಿ ಎಂದು ಅವನ ಪ್ರಾಬ್ಲಮ್ ಹೇಳಿದ. ಕ್ಲೀನಾಗಿ ಅವನಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದಳು, ಮನದಟ್ಟಾಗುವಂತೆ. ಕೇಳಿಸಿಕೊಂಡವನು ಓಕೆ ಕಣೆ ಬಾಯ್ ಎಂದ. ಅಂದು ಫೋನ್ ಮಾಡಿದ್ದ ಸಮನ್ವಿ, ಸರ್ ನನಗೆ ಇವತ್ತು ಲೀವ್ ಬೇಕು ಸರ್ ಎಂದಳು. ಏನಕ್ಕೆ ಸಮನ್ವಿ ಎಂದ. ಅದು ಸರ್, ಇವತ್ತು ನನ್ನ ವಧು ಪರೀಕ್ಷೆ ಸರ್ ಎಂದಳು. ವಾಟ್ ಎಂದ. ಹ್ಞೂ ಸರ್ ಎಂದಳು. ನಾನು ನೋಡಲು ಬರಬಹುದಾ ಎಂದ. ಅಫ್ಕೋರ್ಸ್ ಸರ್, ಬನ್ನಿ ಎಂದಳು. ಹುಡುಗನ ಮನೆಯವರು ಬಂದಿದ್ದರು. ಇವನು ಹೋಗುವಷ್ಟರಲ್ಲಿ ಅವನು ಬಂದಿದ್ದನ್ನು ನೋಡಿದ್ದ ಸಮನ್ವಿ
ಸರ್ ಬನ್ನಿ ಎಂದಳು. ಮೌರ್ಯ ಬಂದು ಕೂತ. ಸುಮ್ಮನೆ ಕೂತು ಎಲ್ಲವನ್ನೂ ನೋಡುತ್ತಿದ್ದ ಅವನು. ಹುಡುಗ ತಾನು ಹುಡುಗಿಯ ಹತ್ತಿರ ಮಾತನಾಡಬೇಕು ಎಂದ. ಸಮನ್ವಿ ಅವನನ್ನು ಕರೆದುಕೊಂಡು ಹೋದಳು ಮಾತನಾಡಲು. ಇತ್ತ ಹುಡುಗನ ಜೊತೆಯಲ್ಲಿ ಬಂದಿದ್ದ ಅವನ ತಂಗಿ ಮೌರ್ಯನ ನೋಡಿ ಇಷ್ಟಪಟ್ಟಿದ್ದಂತೆ ಕಾಣುತ್ತಿತ್ತು. ಅವಳು ಹುಡುಗನ ಜೊತೆಯಲ್ಲಿ ಮಾತನಾಡುತ್ತಿದ್ದರೆ ಅವಳ ಗಮನವೆಲ್ಲ ಮೌರ್ಯ ಕಡೆಯೇ ಇತ್ತು. ಆ ಹುಡುಗಿ ಅವನ ಪಕ್ಕದಲ್ಲಿ ಕೂತು ಮಾತನಾಡತೊಡಗಿದ್ದಳು. ಅದನ್ನು ನೋಡಿ ಸಮನ್ವಿಗೆ ಬಹಳ ಕಿರಿಕಿರಿ ಆಗಿತ್ತು. ಜೊತೆಯಲ್ಲಿ ಮೌರ್ಯ ಮೇಲೆ ಕೋಪ ಬಂದಿತ್ತವಳಿಗೆ. ನಾನು ಎಷ್ಟು ಇವರಿಗಾಗಿ ಮಾಡಿದರೂ ಅಷ್ಟೇ, ಇವರು ಮಾಡುತ್ತಿರುವ ಕೆಲಸ ನೋಡು ಎಂದುಕೊಂಡವಳು ಕೋಪದಿಂದ ಅವನೆಡೆಗೆ ನೋಡುತ್ತಲೇ ಒಳಗೆ ಬಂದಳು ಅವಳು. ಅದನ್ನು ನೋಡಿದ ಮೌರ್ಯ ನಾನೇನು ಮಾಡಿದೆ ಎಂಬಂತೆ ನೋಡಿದ. ಅವಳ ಕೋಪದ ಮುಖವೇ ಕಂಡಿತ್ತವನಿಗೆ. ಬಂದವನು ಅವಳ ಪಕ್ಕದಲ್ಲಿ ಕೂತು ಸನು ಎಂದ. ಹುಡುಗ ಹಾಗೂ ಅವನ ಮನೆಯವರು ಇನ್ನೂ ಇದ್ದರು ಅಲ್ಲೇ. ಸನು ಎಂದ. ಮುಖ ಅತ್ತ ಕಡೆಗೆ ತಿರುಗಿಸಿದಳು ಅವಳು. ಅವಳ ತೋಳು ಸವರಿದವನು ಏನಾಯ್ತೋ ಅದನ್ನಾದರೂ ಹೇಳೋ, ಹೀಗೆ ಸುಮ್ಮನೆ ಕೋಪ ಮಾಡಿಕೊಂಡು ಕೂತರೆ ನನಗೆ ಹೀಗೆ ಅರ್ಥವಾಗಬೇಕು ಹೇಳು. ಅದಕ್ಕೆ ಅವನೆಡೆಗೆ ತಿರುಗಿ ಹೋಗಿ ಅವಳು ಅಲ್ಲಿ ಕಾಯುತ್ತಿದ್ದಾಳೆ, ಪಾಪ ಇಲ್ಲಿ ಕೂತು ಸಮಯ ವ್ಯರ್ಥ ಮಾಡುತ್ತಿರುವುದು ಹೇಗೋ ಎಂದಳು. ಸರಿ, ಆ ಹುಡುಗಿ ಕಾಯುತ್ತಿದ್ದಾಳೆ ನನ್ನ, ಹೋಗ್ಲಾ ಎಂದ. ಕೋಪದಿಂದ ದವಡೆ ಕಚ್ಚಿದವಳು ಹೋಗಿ ಎಂದಳು. ಎದ್ದ ಮೌರ್ಯ ಇನ್ನೂ ಒಂದು ಹೆಜ್ಜೆ ಇಟ್ಟಿದ್ದ ಅಷ್ಟೇ. ಅವನ ಕೈ ಹಿಡಿದವಳು ಹೋದರೆ ನೀವು ಮತ್ತೆ ನನ್ನ ಹತ್ತಿರ ಬರಬೇಡಿ, ಹಾಗೆ ಹೋಗುತ್ತಾ ಇರಿ ಎಂದಳು ಕೋಪದಿಂದ. ಅದನ್ನೆಲ್ಲ ನೋಡಿದ ಹುಡುಗನ ಮನೆಯವರು ಸೈಲೆಂಟಾಗಿ ಎದ್ದು ಹೋಗಿದ್ದರು. ಅವಳ ಅಪ್ಪ ಅಮ್ಮ ಒಳಗೆ ಹೋಗಿದ್ದರು. ಮೌರ್ಯ ಮಾತ್ರ ಸನು ಹಾಗಾದರೆ ನಾನು ಹೊರಡುತ್ತೀನಿ ಎಂದ ಅಷ್ಟೇ. ಅವನೆಡೆಗೆ ಕೋಪದಿಂದ ನೋಡಿ ಒಳಗೆ ತನ್ನ ರೂಮಿಗೆ ಹೋಗಿ ಕೋಪದಿಂದ ಬುಸುಗುಡುತ್ತಾ ಕೂತಿದ್ದಳು ಅವಳು. ಬಂದ ಮೌರ್ಯ ಅವಳ ಭುಜದ ಮೇಲೆ ಕೈ ಇಟ್ಟಿದ್ದ. ಅವನ ಕೈ ಕೊಡವಿದ್ದಳು ಅವಳು. ಮತ್ತೆ ಇಟ್ಟ, ಮತ್ತೆ ಕೊಡವಿದ್ದಳು. ಆಗ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡವನು ಸನು ಎಂದ. ಮಾತನಾಡಲಿಲ್ಲ ಅವಳು. ಹೋಗಲಿ, ನನ್ನ ತಪ್ಪೇನು ಹೇಳೆ, ಸುಮ್ಮನೆ ಕೋಪ ತೋರಿದರೆ ನನಗೆ ಹೇಗೆ ಅರ್ಥವಾಗಬೇಕು ಎಂದ. ಅಯ್ಯೋ ಇಲ್ಲ, ನೀವಿಲ್ಲಿ ಏನು ಮಾಡುತ್ತಿದ್ದೀರಿ, ಅವಳು ಅಲ್ಲಿ ನಿಮಗೆ ಕಾಯುತ್ತಿದ್ದಾಳೆ, ಹೋಗಿ ಎಂದಳು. ನಾನು ಯಾರ ಜೊತೆಯಲ್ಲಿ ಬೇಕಾದರೂ ಇರುತ್ತೀನಿ, ಇದರಲ್ಲಿ ನಿನಗೆ ಕೋಪ ಬರುವ ವಿಷಯವೇನು ಹೇಳು ಎಂದ. ಅವನ ಕಾಲರ್ ಹಿಡಿದವಳು ನೀವು ಬೇರೆ ಹುಡುಗಿಯರ ಜೊತೆಯಲ್ಲಿ ಮಾತನಾಡೋದು ಏನೋ, ನಕ್ಕರೂ ಕೂಡ ನನಗೆ ಇಷ್ಟವಿಲ್ಲ, ಗೊತ್ತಾಯಿತ ನಿಮಗೆ? ನಿಮ್ಮ ಮಾತುಕತೆ ನಗೆ ಏನಿದ್ದರೂ ಕೇವಲ ನನ್ನ ಜೊತೆಯಲ್ಲಿ ಮಾತ್ರ. ಬೇರೆಯವರನ್ನು ಹತ್ತಿರ ಸುಳಿಯಲು ಬಿಟ್ಟರೂ ಅಷ್ಟೇ, ಆಮೇಲೆ ತಿಳಿದುಕೊಳ್ಳಿ ಎಂದಳು. ಅದಕ್ಕೆ ಅವನು ಅಂತೂ ಯಾವ ಹುಡುಗಿಯನ್ನು ನನ್ನ ಹತ್ತಿರ ಬರಲು ನೀನು ಬಿಡಲ್ಲ. ಹ್ಞೂ ಅಂದಳು. ಹಾಗಾದರೆ ನೀನು ಬಾ ಎಂದ ಮೌರ್ಯ. ಅದೇ ತಾನೇ ನಾನು ಹೇಳುತ್ತಿರುವುದು ಎಂದಳು ಸಮನ್ವಿ. ಅವನು ಅವಳ ಒಪ್ಪಿಗೆಗೆ ಬಹಳ ದಿನಗಳಿಂದ ಕಾದಿದ್ದ. ಅದಕ್ಕಾಗಿ ಅವಳ ತಂದೆ ತಾಯಿಯರನ್ನೂ ಒಪ್ಪಿಸಿದ್ದ. ಅವರು ಸಂತೋಷದಿಂದ ಒಪ್ಪಿದ್ದರು ಮೌರ್ಯ ಅಳಿಯನಾಗಲು. ಆದರೆ ಇವಳಿಗೆ ಅದರ ಅರಿವಿಲ್ಲ. ಅವಳು ಕೂಡ ಅವನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ಅದನ್ನು ಅವಳ ಬಾಯಿಂದಲೇ ಹೇಳಿಸುವ ಸಲುವಾಗಿ, ಅದರ ಅರಿವು ಅವಳಿಗೆ ಮೂಡಿಸುವ ಸಲುವಾಗಿ ಈ ವಧು ಪರೀಕ್ಷೆಯ ಡ್ರಾಮಾ ಮಾಡಿದ್ದ ಅವನು. ಅವನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿತ್ತು. ಅವನ ಪ್ಲಾನ್ ಸಕ್ಸಸ್ ಆಗಿತ್ತು. ಸನು ಎಂದ. ಹ್ಞೂ ಎಂದಳು. ಅವನು ಐ ಲವ್ ಯು ಕಣಿ ಎಂದ. ಐ ಟೂ ಲವ್ ಯು ಸೋ ಮಚ್ ಎಂದಳು ಸಮನ್ವಿ. ನಾನು ಬಿಸ್ನೆಸ್ ಅಷ್ಟೇ ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂತ ಅಂದುಕೊಂಡಿದ್ದೆ. ನೀನು ಬಂದ ಮೇಲೆ ಕೇವಲ ಬಿಸ್ನೆಸ್ ಅಷ್ಟೇ ಅಲ್ಲ, ನನ್ನ ಲೈಫ್ ಕೂಡ ಎಕ್ಸ್ಪ್ಯಾನ್ಷನ್ ಆಯಿತು ನೋಡು. ಲವ್ ಯು ಕಣೆ. ಅದಕ್ಕಾಗಿ ಎಂದವನು ಅವಳನ್ನು ತಬ್ಬಿಕೊಂಡಿದ್ದ. ಅವಳು ಅವನನ್ನು ಬಲವಾಗಿ ಅಪ್ಪಿಕೊಂಡಿದ್ದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.